ನಾಗವೇಣಿ ಬ್ರೈಡಲ್ ಮೇಕಪ್ ಯೂಟ್ಯೂಬ್ ಚಾನಲ್. ಸೊ ನಾನು ನಾಗವೇಣಿ. ಸೊ ಇವತ್ತಿಂದ ನಾನು ಸ್ಟಾರ್ಟ್ ಮಾಡ್ತಾ ಆಲ್ರೆಡಿ ತಮ್ಮನೆಲ್ಲ ನೋಡಿರ್ತೀರಾ ಇವತ್ತಿನ ಏನು ಟಾಪಿಕ್ ಅಂತ. ಆಬ್ವಿಯಸ್ಲಿ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೇಸಿಕ್ ಟು ಅಡ್ವಾನ್ಸ್ ಬ್ರೈಡಲ್ ಮೇಕಪ್ ಕೋರ್ಸ್. ತುಂಬ ಜನರಿಗೆ ಒಂದು ಆಸೆ ಇರುತ್ತೆ. ಸೊ ಎಸ್ಪೆಷಲಿ ಹೌಸ್ ವೈಫ್ ನಾವೇನಾದರೂ ವರ್ಕ್ ಮಾಡಬೇಕು ಅಂತ ಅಂದಾಗ, ಮೇಕಪ್ ಕೋರ್ಸ್ ಕಲಿಬೇಕು ಅಂತ ಅಂದಾಗ, ಸೊ ಫಿನಾನ್ಷಿಯಲಿ ಒಂದು ಪಾಯಿಂಟ್ ಆಗ್ತದೆ. ಸೊ ದುಡ್ಡಿಂದ ಕೂಡ ಒಂದು ಮ್ಯಾಟ್ರ್ ಆಗ್ತದೆ. ಹೊರಗಡೆ ನಿಮ್ಗೆ ಯೂಶ್ವಲಿ ಗೊತ್ತಿರುತ್ತೆ ಹೊರಗಡೆ ಎಷ್ಟು ಇನ್ವೆಸ್ಟ್ ಮಾಡಬೇಕು ನಾವು ಮೇಕಪ್ ಕೋರ್ಸ್ ಕಲೀಲಿಕ್ಕೆ ಅಂತ. ಫಸ್ಟ್ ತುಂಬ ಜನರಿಗೆ ಒಂದು ಆಸೆ ಇರುತ್ತೆ, ಯೂಟ್ಯೂಬಲ್ಲೇ ನಮಗೆ ವಿಡಿಯೋ ಸಿಗಲ್ವಲ್ಲ, ಅದು ಸಿಗುತ್ತೆ ಬಟ್ ನಮ್ಮ ಕನ್ನಡದಲ್ಲಿ ಇರೋದಿಲ್ಲ. ಸೊ ಕನ್ನಡದಲ್ಲಿ ನಾನು ಒಂದು ಬೇಸಿಕ್ ಟು ಅಡ್ವಾನ್ಸ್ ಬೆಸ್ಟ್ ಮೇಕಪ್ ಕೋರ್ಸ್ ಯಾರೆಲ್ಲ ಹೇಳ್ಕೊಡ್ತಾರೆ ಅಂತ ಒಂದು ಸರ್ಚ್ ಮಾಡ್ತಾ ಇದ್ದೀರಾ. ಸೊ ಅವ್ರಿಗೋಸ್ಕರ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೇಸಿಕ್ ಟು ಅಡ್ವಾನ್ಸ್ ಬ್ರೈಡಲ್ ಮೇಕಪ್ ಕೋರ್ಸ್. ಇದು 30 days ಕೋರ್ಸ್ ಆಗಿರುತ್ತೆ. 30 days ನಾನು ಇವಾಗ ನಿಮಗೆ ಹೇಳ್ಕೊಡ್ತೀನಿ. ನೆಕ್ಸ್ಟ್ ಥಿಯರಿ ಪ್ರಾಕ್ಟಿಕಲ್ ಎರಡು ತೋರಿಸ್ತೀನಿ ಮೇಕಪ್ಪಲ್ಲಿ. ಬಟ್ ನೀವು ಅದನ್ನೇ ಪ್ರಾಕ್ಟೀಸ್ ಮಾಡ್ಕೋಬೇಕು. ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತಾ ಹೋಗ್ತೀರಾ ಅದರಿಂದ ನಿಮಗೆ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಕೈ ಕೊಡ್ತಾ ನೀವು ಅದ ಬೆಸ್ಟ್ ಮೇಕಪ್ ಆರ್ಟಿಸ್ಟ್ ಕೂಡ ಆಗಬಹುದು. ಓಕೆ, ನೆಕ್ಸ್ಟ್ ಏನಂತಂದರೆ ನಾನು 30 days ಏನೇನು ಕವರ್ ಮಾಡ್ತೀನಿ, ಏನೇನು ನನ್ನ ಟಾಪಿಕ್ಸ್ ಇರುತ್ತೆ ಅಂತ ಇವಾಗ ನಾನು ಹೇಳ್ತಾ ಹೋಗ್ತೀನಿ. ಒಂದು 5 to 6 ಮೇಕಪ್ ತೋರಿಸ್ತೀನಿ. ಸೊ ಈ ಮೇಕಪ್ ಕೋರ್ಸಲ್ಲಿ ಏನೇನು ಇರುತ್ತೆ, ನಾವು ಏನೇನು ಕಲಿಬಹುದು ಅಂತ ವಿಚಾರ ಮಾಡ್ತಿದ್ದೆ. ನಾನಿವಾಗ ಬೇಸಿಕ್ ಟು ಅಡ್ವಾನ್ಸ್ ಅಂತ ಅಂದರೆ ಬೇಸಿಕ್ಕಿಂದ ನಿಮಗೊಂದು ಕ್ರೀಮ್ ಫೌಂಡೇಶನಿಂದ ಹಿಡ್ಕೊಂಡು ಬ್ರಷಿಂದ ಹಿಡ್ಕೊಂಡು ಅಡ್ವಾನ್ಸ್ ಲೆವೆಲ್ಗೆ ಏನೇನು ಮೇಕಪ್ ಕೋರ್ಸ್ ಇದೆ, ಪ್ರೆಸೆಂಟ್ ಮಾರ್ಕೆಟಲ್ಲಿ ಏನೇನು ಮೇಕಪ್ ಟ್ರೆಂಡಿಂಗ್ ಇದೆ ಅನ್ನೋದ್ರ ಬಗ್ಗೆ ಎಲ್ಲದ್ರ ಬಗ್ಗೆ ಸಂಪೂರ್ಣವಾಗಿ ಒಂದು ಇನ್ಫಾರ್ಮೇಷನ್ ನಾನು ನಮ್ಮ ಈ ಯೂಟ್ಯೂಬ್ ಚಾನಲಲ್ಲಿ ಕೊಡ್ತಾ ಇದ್ದೀನಿ. ಸೊ ನಾನು ನಿಮ್ಗೆ ಇಷ್ಟೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀನಿ, ನೀವು ಕೂಡ ನಮಗೆ ಅಷ್ಟೇ ಸಪೋರ್ಟ್ ಮಾಡಬೇಕು. ಆ್ಯಸ್ ಇಲ್ಲ ನಮ್ಮ ಈ ನಾಗವೇಣಿ ಬ್ರೈಡಲ್ ಮೇಕಪ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಬಟನ್ನ ಪ್ರೆಸ್ ಮಾಡಿ. ಓಕೆ, ಆ್ಯಂಡ್ ಯಾರಿಗೆಲ್ಲ ನಿಮ್ಮ ಫ್ರೆಂಡ್ಸ್ಗಾಯ್ತು, ನಿಮ್ಮ ಫ್ಯಾಮಿಲೀಸ್ ಎಲ್ಲ ಮೇಕಪ್ ಕೋರ್ಸ್ ಕಲಿಬೇಕು, ಮೇಕಪ್ ರಿಲೇಟೆಡ್ ಯಾರಿಗೆಲ್ಲ ಒಂದು ತುಂಬ ಪ್ರೀತಿ ಇರುತ್ತೆ, ಒಲವಿರುತ್ತಲ್ಲ, ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಅವರು ಕೂಡ ಫ್ಯೂಚರ್ ಮೇಕಪ್ ಆರ್ಟಿಸ್ಟ್ ಆಗೋ ಸಾಧ್ಯತೆ ಇರುತ್ತೆ. ನೆಕ್ಸ್ಟ್ ಸೊ ಇವಾಗ ನಮ್ಮ ಮೇಕಪ್ ಕೋರ್ಸಲ್ಲಿ ಏನೇನು ಟಾಪಿಕ್ ಇದೆ ಅಂತ ಒಂದು ಡೌಟ್ ಇರುತ್ತೆ. ಸೊ ಎಲ್ಲನೂ ಕ್ಲಿಯರಾಗಿ ಹೇಳ್ತಾರಾ? ನಥಿಂಗ್, ಆ ಥರ ಏನಿಲ್ಲ. ಎಲ್ಲನೂ ಕವರ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ. ಆ ಥರ ಇಲ್ಲ, ನಾನು ನಿಮಗೆ ಎಲ್ಲನೂ ಕವರ್ ಮಾಡಿಕೊಡ್ತೀನಿ. ಏನು 30 days ಎಷ್ಟು ಮೇಕಪ್ನ ಒಂದು ಬೇಸಿಕ್ ಟು ಅಡ್ವಾನ್ಸ್ ನಿಮ್ಗೆ ಎಷ್ಟು ಬೇಕು ನೋಡೋರಿಗೆ, ನನ್ನ ಒಂದು ವ್ಯೂವರ್ಸಿಗೆ ಅಂದರೆ ನನ್ನ ಒಂದು ಯೂಟ್ಯೂಬ್ ಫ್ಯಾಮಿಲಿಗೆ ಯಾವ ಥರ ಬೇಕು ನೋಡೋ ಅದನ್ನೆಲ್ಲ ಸೆಟಪ್ ಮಾಡಿಟ್ಟಿದ್ದೀನಿ. ಸೊ ನೆಕ್ಸ್ಟ್ ಇವಾಗ ನಾನು ನಿಮಗೆ ಯಾವ ಥರ ಟಾಪಿಕ್ನ ಏನೇನು ಕವರ್ ಮಾಡ್ತೀನಿ ಅಂತ ಹೇಳ್ಕೊಡ್ತೀನಿ. ಒಂದು ಸ್ವಲ್ಪ ಇಂಟ್ರೊಡಕ್ಷನ್ ಏನಂತಂದರೆ, ನಾನು ನಾಗವೇಣಿ ಹನುಮಂತಪ್ಪ ಕಲ್ಕಣಿ. ಸೊ ನಾನು ಇರೋದು ಹುಬ್ಳಿ ಯೂಶ್ವಲ್ ನಿಮ್ಗೆ ಗೊತ್ತಿರುತ್ತೆ, ಉತ್ತರ ಕರ್ನಾಟಕ ಹುಡುಗಿ ನಾನು. ನಮ್ಮ ಹುಬ್ಳಿಯಲ್ಲಿ ನನ್ನದೊಂದು ಮೇಕಪ್ ಸ್ಟುಡಿಯೋ ಇದೆ, ಅಕಾಡೆಮಿ ಇದೆ. ಸೊ ಇಲ್ಲಿಂದ ನಾನು ನೆಕ್ಸ್ಟ್ ಯೂಟ್ಯೂಬಲ್ಲೂ ಒಂದು ಒಂದು ಯೂಟ್ಯೂಬ್ ಫ್ಯಾಮಿಲಿಗೂ ಹೇಳ್ಕೊಡ್ಬೇಕು, ತುಂಬ ಜನರಿಗೆ ನನ್ನಿಂದ ಹೆಲ್ಪ್ ಆಗಬೇಕು ಅನ್ನೋ ಒಂದು ರೀಸನಿಗೆ ನಾನು ಈ ಒಂದು ಯೂಟ್ಯೂಬಿಂದನೂ ವರ್ಕ್ ಮಾಡ್ತಾ ಇದ್ದೀನಿ. ಕೀಪ್ ಸಪೋರ್ಟಿಂಗ್ ಫಾರ್ ಮೀ. ಏನು ಫಸ್ಟ್ ಥಿಯರಿಗೆ ಒಂದು ಬ್ಲೂ ಪ್ರಿಂಟ್ ಇರಬೇಕಲ್ವ ನಮ್ಮ ಹತ್ರ. ಫಸ್ಟ್ ಇವಾಗ ನಾವು ಮೇಕಪ್ ಏನಾದರೂ ಒಂದು ಕಲಿಬೇಕಂದ್ರೆ ಒಂದು ಬ್ಲೂ ಪ್ರಿಂಟ್ ಇರಬೇಕಂದ್ರೆ ನಾವು ಏನೇನು ಕಂಟೆಂಟ್ ಕಲಿತಿದ್ದೀವಿ ಅನ್ನೋದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇದ್ದರೆ ಸ್ವಲ್ಪ ಗೊತ್ತಾಗುತ್ತೆ. ನಾನು ಇವತ್ತು Day 1 ನನ್ನ ಕ್ಲಾಸ್ ಬಂದುಬಿಟ್ಟು, ಸೊ Day 1 ನಾನು ಫುಲ್ ನನ್ನ ಒಂದು ಇಂಟ್ರೊಡಕ್ಷನ್ ಮಾಡ್ಕೊಟ್ಟಿದ್ದೀನಿ. ನೆಕ್ಸ್ಟ್ ಏನಂದರೆ ಇವಾಗ ಕ್ಲಾಸ್ ಅಂದರೆ ನೀವು 30 days ಏನೇನು ಕಲಿತೀರಾ ನನ್ನ ಬಗ್ಗೆ ಅನ್ನೋದ್ರ ಬಗ್ಗೆ ಇಲ್ಲೆಲ್ಲ ನಾನು ಡೀಟೇಲ್ ಆಗಿ ಕೊಟ್ಟಿದ್ದೀನಿ. ಒಂದು ಇದನ್ನ ಸ್ಕ್ರೀನ್ ಕೂಡ ಶೇರ್ ಮಾಡ್ತೀನಿ. ಇದು ನೀವು ಕಂಟೆಂಟ್ನ ರೆಡಿ ಇಟ್ಕೊಳ್ಳಿ. ಅಂದರೆ ನಾನು ಎವ್ರಿಡೇ ಇದ್ರ ಬಗ್ಗೆನೇ ಹೇಳ್ತಾ ಹೋಗ್ತೀನಿ. ಇವತ್ತು ಇದ್ರ ಬಗ್ಗೆ ಹೇಳ್ತೀನಿ ಅಂದರೆ ನೀವು ಅದೇ ಟಾಪಿಕ್ನ ನೋಡ್ಕೋಬೋದು. ಸೊ ಕಂಪ್ಲೀಟ್ ನಾನು ಇಲ್ಲೇನು ಕೊಟ್ಟಿದ್ದೀನಿ ಅದನ್ನ 30 days ನನಗೆ ಕವರ್ ಮಾಡ್ಕೊಡ್ತೀನಿ. ಓಕೆ, ನೆಕ್ಸ್ಟ್ ಫಸ್ಟ್ ನಾವು ಏನು ಕಲಿಬೇಕು ಮೇಕಪ್ಪಲ್ಲಿ ಅಂತಂದರೆ ಸ್ಕಿನ್ ಟೈಪ್. ಅಂದರೆ ನಾವು ಸ್ಕಿನ್ ಯಾವ ಥರ ಇರುತ್ತೆ, ಟೆಕ್ಸ್ಚರ್ ಹೆಂಗಿರುತ್ತೆ, ಅವ್ರ ಸ್ಕಿನ್ ಯಾವ ಟೈಪು, ಆಯಿಲಿನಾ, ಡ್ರೈಯಾ, ಕಾಂಬಿನೇಷನ್ನ, ಇದ್ರ ಬಗ್ಗೆ ತಿಳ್ಕೊಬೇಕಲ್ಲ. ಸೊ ಅದಕ್ಕೋಸ್ಕರ ಸ್ಕಿನ್ ಟೈಪ್. ನೆಕ್ಸ್ಟ್ ಬಂದು ಸ್ಕಿನ್ ಟೋನ್ ಅಂತ ಏನಂತಂದರೆ ಅವ್ರ ಟೋನ್ ಒಂದು ಕಲರ್ ಬಂದ್ಬಿಟ್ಟು ಸ್ಕಿನ್ ಕಲರ್ ಅವ್ರು ಯಾವ ಥರ ಇದ್ದಾರೆ, ಫೇರ್ ಇದ್ದಾರಾ, ಮೀಡಿಯಂ ಫೇರ್ ಇದ್ದಾರಾ, ಸ್ವಲ್ಪ ಡಸ್ಕಿ ಇದ್ದಾರಾ, ಚಾಕ್ಲೇಟ್ ಇದ್ದಾರವಾ, ವಾರ್ಮ್ ಕಲರ್, ಕೂಲ್ ಕಲರ್, ಈ ಥರ ಎಲ್ಲ ಇರುತ್ತೆ. ಅದ್ರ ಬಗ್ಗೆ ನಾವು ಕಲಿಯಲಿಕ್ಕೆ ಸ್ಕಿನ್ ಟೋನ್ ಬಗ್ಗೆ ಸ್ಟಡಿ ಮಾಡಬೇಕು. ನೆಕ್ಸ್ಟ್ ಬಂದು ಬ್ರಷ್ ನಾಲೆಜ್. ಥರ್ಡ್ ಬಂದು ಬ್ರಷ್ ನಾಲೆಜ್ ಅಂದರೆ ಇವಾಗ ನಿಮಗೆ ಬ್ರಷ್ ಮೇಕಪ್ ಮಾಡಲಿಕ್ಕಂತೂ ಕೈಲಂತೂ ಆಗಲ್ಲಲ್ವಾ. ಸೊ ನಾವೀಗ ಕ್ಲೈಂಟಿಗೆ ಏನಾದರೂ ಮೇಕಪ್ ಮಾಡ್ತಿದ್ದೇವೆ ಅಂದರೆ ಒಂದು ಬ್ರಷ್ ಬೇಕಲ್ವಾ. ಆ ಬ್ರಷ್ ಯಾವ್ಯಾವ ಬ್ರಷ್ ಏನು ಅಪ್ಲಿಕೇಶನ್ ಮಾಡುತ್ತೆ, ಯಾವ ಕ್ರೀಮ್ನ ಅಪ್ಲಿಕೇಶನ್ ಮಾಡುತ್ತೆ ಫೇಸ್ ಮೇಲೆ ಅನ್ನೋದನ್ನ ಅದಕ್ಕೊಂದು ಬ್ರಷ್ ನಾಲೆಜ್ ನಮಗೆ ಬೇಕು. ಸೊ ಅದು ಕೂಡ ಕವರ್ ಆಗುತ್ತೆ. ನೆಕ್ಸ್ಟ್ ಬಂದು ಕಲರ್ ಥಿಯರಿ. ದಿಸ್ ಒನ್ ದ ಮೋಸ್ಟ್ ಇಂಪಾರ್ಟೆಂಟ್. ಈ ಒಂದು ವಿಡಿಯೋನ ಅಥವಾ ಈ ಕ್ಲಾಸ್ನ ಮಿಸ್ ಮಾಡ್ಕೋಬೇಡಿ. ಇದನ್ನ ನೀವು ಮಿಸ್ ಮಾಡಿಕೊಂಡ್ರೆ ಎಂಟೈರ್ ನಿಮ್ಮ ಮೇಕಪ್ಪೇ ಅರ್ಥ ಆಗೋದಿಲ್ಲ. ಐ ಮೇಕಪ್ ಹೇಗೆ ಮಾಡಬೇಕು ಅಥವಾ ಫೇಸ್ ಮೇಕಪ್ ಯಾವ ಥರ ಕೊಡಬೇಕು, ಐ ಮೇಕಪ್ಪಿಗೆ ಯಾವ ಥರ ಕೊಟ್ಟರೆ ಯಾವ ಕಲರ್ ಚೇಂಜ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ನಾಲೆಜ್ ಹೋಗ್ಬಿಡುತ್ತೆ. ಸೊ ಎಸ್ಪೆಷಲಿ ನಾನು ಹೇಳ್ತಾ ಇದ್ದೀನಿ ಕಲರ್ ಥಿಯರಿ ಅಂತ ನಾನು ವಿಡಿಯೋ ಏನು ಬಿಟ್ಟಿರ್ತೀನಿ
ಸ್ಕಿಪ್ ಮಾಡದೆ ಮೂವ್ ಮಾಡದೆ ಕರೆಕ್ಟಾಗಿ ಕುತ್ಕೊಂಡು ನೋಡಿ, ನಿಮ್ಗೆ ಅದು ಅರ್ಥ ಆದಮೇಲೆ ನೆಕ್ಸ್ಟ್ ಇದೆಲ್ಲ ನಿಮಗೆ ಈಸಿಯಾಗಿ ತಲೆಯಲ್ಲಿ ಹೋಗುತ್ತೆ. ಓಕೆ, ನೆಕ್ಸ್ಟು ಐ ಮೇಕಪ್ ನಾಲೆಜ್. ಅಂದರೆ ಐ ಮೇಕಪ್ ನಾಲೆಜ್ನ ಪ್ರೊಸೀಜರ್ ಹೇಳ್ತೀನಿ ನಿಮಗೆ. ಸೊ ಐ ಮೇಕಪ್ ನಾವು ಏನೇನು ಯಾವ್ಯಾವ ಸ್ಟೆಪ್ಸ್ ತಗೋತೀವಿ, ಐ ಮೇಕಪ್ ಪಾರ್ಟ್ಸ್ ಬಗ್ಗೆ ಎಲ್ಲ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಪ್ರಾಡಕ್ಟ್ ನಾಲೆಜ್. ಸೊ ಪ್ರಾಡಕ್ಟ್ ನಾಲೆಜ್ ಅಂತ ಬಂದಾಗ ಎರಡು, ಐ ಮೇಕಪ್ ಆ್ಯಂಡ್ ಫೇಸ್ ಮೇಕಪ್ನ ಪ್ರಾಡಕ್ಟ್ ನಾನು ನಿಮಗೆ ನಾಲೆಜ್ ಕೊಡ್ತೀನಿ. ಯಾವ ಕ್ರೀಮ್ ಬೆಸ್ಟು, ಮಾರ್ಕೆಟಿಂಗಲ್ಲಿ ಟ್ರೆಂಡಿಂಗ್ ಕ್ರೀಮ್ ಯಾವುದಿದೆ, ಬಟ್ ಟೆಕ್ನಿಕ್ ಆಗಿ ನಾವು ಯಾವ್ದು ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಇಲ್ಲಿ ಪ್ರಾಡಕ್ಟ್ ನಾಲೆಜ್ ಕೊಡ್ತೀನಿ. ಕಂಪ್ಲೀಟ್ ಡೀಟೇಲ್ ನನ್ನ ಒಂದು ಯೂಟ್ಯೂಬ್ ಚಾನಲ್ ಇದೆ, ಟ್ರಸ್ಟ್ ಮೀ. ಓಕೆ, ನೆಕ್ಸ್ಟ್ ಫೇಸ್ ಶೇಪ್. ನಮ್ಮ ಮುಖ ಅಂದರೆ ಎಲ್ಲರ ಮುಖ ಸೇಮ್ ಇರೋದಿಲ್ಲ. ನೀವಾಗ ಬ್ರೈಡ್ ಅಥವಾ ನೀವೇನೋ ಕ್ಲೈಂಟ್ ಮೇಲೆ ವರ್ಕ್ ಮಾಡ್ತಿದ್ರಂದ್ರೆ ಸೇಮ್ ಎಲ್ಲರ ಫೇಸ್ ಇಲ್ಲ. ನಂದಿದಾಗ ಇನ್ನೊಬ್ರದ್ದಿಲ್ಲ, ನಿಮ್ದಿದಾಗ ಇನ್ನೊಬ್ರದ್ದಿರಲ್ಲ. ಅಂದರೆ ಒಬ್ಬರಿಗೆ ಸ್ಕ್ವೇರ್ ಶೇಪ್ ಇರುತ್ತೆ, ಒಬ್ಬರಿಗೆ ರೌಂಡ್ ಇರುತ್ತೆ, ಇನ್ನೊಬ್ಬರಿಗೆ ಹೋಲ್ ಶೇಪ್ ಇರುತ್ತೆ. ಸೊ ಅದ್ರ ಫೇಸ್ ಶೇಪ್ ಬಗ್ಗೆನೂ ನಾವು ಸ್ಟಡಿ ಮಾಡಬೇಕಲ್ವಾ. ಸೊ ಯಾವ ಥರ ಕೌಂಟರ್ ಕೊಡಬೇಕು, ಬ್ರಷ್ ಯಾವ ಥರ ಕೊಡಬೇಕು ಅಂದರೆ ಅವ್ರು ಚೆನ್ನಾಗಿ ಕಾಣ್ತಾರೆ. ಸೊ ಅದ್ರ ಬಗ್ಗೆನೂ ಒಂದು ಏನಿದೆ ಫೇಸ್ ಬಗ್ಗೆ ಶೇಪ್ ತಿಳ್ಕೊಳ್ಳೋಣ. ನೆಕ್ಸ್ಟ್ ಸೆಲ್ಫ್ ಮೇಕಪ್. ಓಕೆ, ನೀವೆಲ್ರಿಗೂ ಮೇಕಪ್ ಮಾಡ್ತೀರಾ, ನಿಮ್ಗೆ ಒಂದು ಮೇಕಪ್ ಮಾಡ್ಕೊಳ್ಳಿಕ್ಕೆ ಬರಬೇಕಲ್ಲ. ಇವಾಗ ಎಲ್ರಿಗೂ ನಾವು ಈಸಿಯಾಗಿ ಮೇಕಪ್ ಮಾಡ್ತೀವಿ. ಫಸ್ಟ್ ನಾನು ಚೆನ್ನಾಗಿ ಮೇಕಪ್ ಆಗಬೇಕು, ನಾನು ಅಟ್ರಾಕ್ಟಿವ್ ಆಗಿದ್ರೆ ಎಲ್ಲ ಕ್ಲೈಂಟ್ಸ್ ಆಯಿತು ಎಲ್ಲರೂ ನಮ್ಮನ್ನ ತಿರುಗಿ ನೋಡ್ತಾರೆ ಜನರು. ನಾವೇ ಚೆನ್ನಾಗಿ ಮೇಕಪ್ ಆಗಿಲ್ಲ, ನಮಗೆ ಮೇಕಪ್ ನಾಲೆಜ್ ಇಲ್ಲ ಅಂದರೆ ಸೊ ನೋಬಡಿ ಕೇರ್ ಅಬೌಟ್. ಓಕೆ, ಫಸ್ಟ್ ನಾವು ಸೆಲ್ಫ್ ಮೇಕಪ್ ಬಗ್ಗೆ ನಿಮ್ಗೊಂದು ಕ್ಲಾಸ್ ಹೇಳ್ಕೊಡ್ತೀನಿ. ಅಂದರೆ ನನ್ನ ಮೇಲೆ ತೋರಿಸ್ತೀನಿ ಸೆಲ್ಫ್ ಮೇಕಪ್ನ ಯಾವ ಥರ ಮಾಡ್ಕೋಬೇಕು. ಅಂದರೆ ಒಂದು ಮಿನಿಮಲ್ ಪ್ರಾಡಕ್ಟ್, ಜಾಸ್ತಿ ಹೆವಿ ಬೇಡ. ಹೆವಿ ಅಂದರೆ ಸೆಲ್ಫ್ ಮೇಕಪ್ ಅಂದರೆ ಬ್ರೈಡಲ್ ಥರ ಅಲ್ಲ, ಮಿನಿಮಲ್ ಪ್ರಾಡಕ್ಟಿಂದ ಡೈಲಿ ನಾವು ಯಾವ ಥರ ಮೇಕಪ್ ಆಗ್ತೀವಿ ಅನ್ನೋದ್ರ ಬಗ್ಗೆನ ನಾನು ಇಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ಸೊ ನೆಕ್ಸ್ಟ್ ಬಂದು ಐ ಮೇಕಪ್. ಐ ಮೇಕಪ್ ಅಂದರೆ ಐ ಮೇಕಪ್ಪಿಗೆ ಯಾವ ಯಾವ ಪ್ರಾಡಕ್ಟ್ನ ಅಪ್ಲೈ ಮಾಡಬೇಕು, ಸ್ಟೆಪ್ಸ್. ಇಲ್ಲಿ ಏನಿದೆ ಐ ಮೇಕಪ್ ನಾಲೆಡ್ಜ್ ಇದೆ, ಅಂದರೆ ಪಾರ್ಟ್ಸ್ ಬಗ್ಗೆ ಎಲ್ಲಿ ಏನು ಬರುತ್ತೆ, ಲ್ಯಾಶಸ್ಸಿಂದ ಲೋವರ್ ಲೈನ್, ಕಾಜಲ್ ಹೇಗೆ. ಸೊ ಇಲ್ಲಿ ಐ ಮೇಕಪ್ ಬಂದು ಸ್ಟೆಪ್ಸ್, ಕನ್ಸೀಲರ್ ಇಷ್ಟೇ ಪ್ರಾಡಕ್ಟ್ ಇಷ್ಟೇ ಬ್ಲೆಂಡ್ ಮಾಡಬೇಕು, ಈ ಥರ ಎಲ್ಲ ಇರುತ್ತೆ. ನೆಕ್ಸ್ಟ್ ಫೇಸ್ ಮೇಕಪ್. ಫೇಸ್ ಮೇಕಪ್ ಬಂದು ಸೇಮ್ ಸ್ಟೆಪ್ಸ್ ಇರುತ್ತೆ. ಫೇಸ್ ಮೇಕಪ್ಪಲ್ಲಿ ಕಂಪ್ಲೀಟ್ ಒಂದು 8 to 10 ಸ್ಟೆಪ್ಸ್ ಇರುತ್ತೆ. ಆ ಸ್ಟೆಪ್ಸ್ನ ಫಾಲೋ ಮಾಡಿದ್ರೆ ನೀವು ಈಸಿಯಾಗಿ ಮೇಕಪ್ ಆರ್ಟಿಸ್ಟ್ ಆಗ್ಬೋದು ಅಷ್ಟೇ. ನೆಕ್ಸ್ಟ್ ಬಂದ್ಬಿಟ್ಟು ಮೇಕಪ್ ಸ್ಟೆಪ್ಸ್. ಓಕೆ, ಇದೇ ಫೇಸ್ ಮೇಕಪ್ ಏನು ಹೇಳ್ಕೊಟ್ನಲ್ಲ ಇವಾಗ, ಅಂದರೆ ಫೇಸ್ ಮೇಕಪ್ಪಲ್ಲಿ ಕೌಂಟರ್ ಆ್ಯಂಡ್ ಬ್ಲಷ್ ಪ್ರತಿಯೊಂದು ನಾನು ನಿಮಗೆ ಅದರ ಅಪ್ಲಿಕೇಶನ್ ಬಗ್ಗೆ ನಾಲೆಜ್ ಕೊಡ್ತೀನಿ. ಓಕೆ, ಅದಾದ್ಮೇಲೆ ಮೇಕಪ್ ಸ್ಟೆಪ್ಸ್ ಹೇಳ್ತೀನಿ. ಮೇಕಪ್ ಸ್ಟೆಪ್ಸ್ ಅದೇ ಯೂಶುವಲಿ 8 to 10 ಸ್ಟೆಪ್ಸ್ ಇರುತ್ತೆ. ಅದನ್ನೇ ಫಾಲೋ ಮಾಡಿದ್ರೆ ಮುಗಿತು. ನೀವು HD ಮೇಕಪ್ ಕೊಡ್ಬೋದು, ನಾರ್ಮಲ್ ಮೇಕಪ್ ಪ್ರತಿಯೊಂದು ಮೇಕಪ್ ಮಾಡ್ಬೋದು. ನೆಕ್ಸ್ಟ್ ಬಂದು 10 ಮೇಕಪ್ ಲುಕ್ಸ್. ಅಂದರೆ ಇದನ್ನೆಲ್ಲ ಕಂಪ್ಲೀಟ್ ಮಾಡಿದ್ಮೇಲೆ ನಿಮಗೆ ಲೈವ್ ಎಕ್ಸಾಂಪಲ್ಲಿ ಮೀನ್ಸ್ ನನ್ನ ಒಂದು ಮೇಕಪ್ ಇದೆ 30 ಡೇಸಲ್ಲಿ ನಿಮಗೊಂದು 10 ಮೇಕಪ್ ಲುಕ್ ತೋರಿಸ್ತೀನಿ ನಾನು. ಲೈಕ್ ಮುಹೂರ್ತ ಮೇಕಪ್, ರಿಸೆಪ್ಷನ್ ಮೇಕಪ್, ಮುಸ್ಲಿಂ ಮೇಕಪ್, ಕ್ರಿಶ್ಚಿಯನ್ ಮೇಕಪ್, ಯಾವೆಲ್ಲ ಡಿಫ್ರೆಂಟ್ ಮೇಕಪ್ ಇದನ್ನ ಅದನ್ನೆಲ್ಲ ನಿಮಗೆ ತೋರಿಸ್ತೀನಿ. ಸೊ ನೀವು ಈಸಿಯಾಗಿ ಕಲೀಲಿಕ್ಕೆ ಹೆಲ್ಪ್ ಆಗುತ್ತೆ. ಒಂದು ಸಿನ್ಸಿಯರ್ ಆಗಿ ಒಂದು ಕ್ಲಾಸ್ ಸ್ಟಾರ್ಟ್ ಮಾಡಿದ್ದೀನಿ, ಮೇಕಪ್ ರಿಲೇಟೆಡ್ ವಿಡಿಯೋನ, ಮೇಕಪ್ ಕೋರ್ಸ್ನ. ನೀವು ಇದನ್ನ ಕಲಿಬೇಕು ಅನ್ನೋದು ನನ್ನ ಉದ್ದೇಶ. ಯಾಕಂದರೆ ನಿಮಗೋಸ್ಕರ ನಾನು ಇದನ್ನ ಹೇಳ್ಕೊಡ್ತಾ ಇರೋದು. ನಾನು ಹೊರಗಡೆ ಎಲ್ಲ ಹೇಳಿದ್ರು, ಇವನ್ ನನ್ನ ಸ್ಟುಡಿಯೋಗೆ ಬರೋದೆಲ್ಲ ನಾನು ಫೀಸ್ ತೊಗೋತೀನಿ. ಬಟ್ ನಾನಿಲ್ಲಿ ಯೂಟ್ಯೂಬಲ್ಲಿ ಸ್ಟಾರ್ಟ್ ಮಾಡಿದ್ದು ಎಲ್ಲರಿಗೂ ಹೆಲ್ಪ್ ಆಗಲಿ. ಯಾರಿಗೆಲ್ಲ ಕಲಿಯೋಕ್ಕೆ ಆಸಕ್ತಿ ಇರುತ್ತೆ, ಬಟ್ ಯಾವಾಗಲೇ ಹೇಳಿದ್ನಲ್ಲ ಫೀಸ್ದ ಒಂದು ಪ್ರಾಬ್ಲಮ್ ಇರೋದ್ರಿಂದ ಆಗ್ತಿರಲ್ಲ. ಬಟ್ ಯೂಟ್ಯೂಬಲ್ಲಿ ನೋಡಬೇಕು, ಕಲಿಬೇಕು ಅಂತಿರ್ತಾರೆ. ಯೂಟ್ಯೂಬಲ್ಲಿ ಸರಿಯಾಗಿ ಇನ್ಫಾರ್ಮೇಷನ್ ಸಿಗ್ತಿರಲ್ಲ, ಬೇರೆ ಲ್ಯಾಂಗ್ವೇಜ್ ಇರುತ್ತೆ. ಸೊ ಅದಕ್ಕೋಸ್ಕರ ನಮ್ಮ ಕನ್ನಡದಲ್ಲೇ ನಾನು ಸ್ಟಾರ್ಟ್ ಮಾಡಬೇಕು ಅಂತ ಇದನ್ನು ಡಿಸೈಡ್ ಮಾಡಿದೆ. ಸೊ ನಿಮ್ಮ ಸಪೋರ್ಟು ನನ್ನ ಮೇಲೆ ಇದ್ದರೆ ಕೀಪ್ ಸಪೋರ್ಟಿಂಗ್ ಮೀ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ. ನಿಮ್ಮ ಏನು ಫ್ರೆಂಡ್ಸ್ ಇದ್ದಾರೆ ಆ್ಯಂಡ್ ಮೇಕಪ್ ರಿಲೇಟೆಡ್ ಎಲ್ಲ ನಿಮ್ಮ ಫ್ರೆಂಡ್ಸ್ ಏನಿದ್ದಾರೆ ಅವ್ರಿಗೆಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ. ಸೊ ಅವರು ಕೂಡ ಕಲೀರಿ. ನೆಕ್ಸ್ಟ್ ಮೇಕಪ್ ಲುಕ್ ಬಗ್ಗೆ ಹೇಳ್ಕೊಡ್ತೀನಿ. ಫರ್ದರ್ ಇದು ಮುಗಿದ್ಮೇಲೆ ಹೇರ್ ಸ್ಟೈಲ್ ಬಗ್ಗೆ ನಾನು ಕ್ಲಾಸ್ ಸ್ಟಾರ್ಟ್ ಮಾಡ್ತೀನಿ. ಈ 30 ಡೇಸ್ ನನ್ನ ಮೇಕಓವರ್ ಕೋರ್ಸ್ ಮುಗಿದ್ಮೇಲೆ ಹೇರ್ ಸ್ಟೈಲ್ ಕೋರ್ಸ್ನ ನಾನು ಸ್ಟಾರ್ಟ್ ಮಾಡ್ತೀನಿ. ಸೊ ಹೇರ್ ಸ್ಟೈಲ್ ಕೋರ್ಸ್ ಮುಗಿದ್ಮೇಲೆ ಸ್ಯಾರಿ ಡ್ರಾಪಿಂಗ್, ಅದು ಮುಗಿದ್ಮೇಲೆ ಕಂಪ್ಲೀಟಾಗಿ ಬ್ಯೂಟಿಷಿಯನ್ ಕೋರ್ಸ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ. ನಾಗವೇಣಿ ಬ್ರೈಡಲ್ ಮೇಕಪ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಬಗ್ಗೆ ಮಾಡಿ. ನೆಕ್ಸ್ಟ್ ನಾನು ಏನೇ ಒಂದು ವಿಡಿಯೋನ ನಾವು ಮೇಕಪ್ ರಿಲೇಟೆಡ್ ಹಾಕಿದರೆ ಥಟ್ ಅಂತ ನಿಮಗೆ ರೀಚ್ ಆಗುತ್ತೆ, ನೀವು ಈಸಿಯಾಗಿ ಕೂಡ ವಾಚ್ ಮಾಡ್ಬೋದು. ಸೊ ಇವತ್ತಿಗೆ ಈ ಒಂದು ವಿಡಿಯೋನ ಮುಗಿಸೋಣ ಅಂತ ಇದ್ದೀನಿ. ಸೊ ಡೇ 1 ನಾನು ಇಷ್ಟು ನಿಮಗೆ ಇಂಟ್ರೊಡಕ್ಷನ್ ಕೊಟ್ಟಿದ್ದೀನಿ. ಡೇ 2 ನಾಳೆಯಿಂದ ನಿಮಗೆ ಎಲ್ಲ ನನ್ನ ಕ್ಲಾಸ್ ಬಗ್ಗೆ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿವರೆಗೂ ಸ್ಟೇ ಟ್ಯೂನ್, ಕೀಪ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್ ನಾಗವೇಣಿ ಬ್ರೈಡಲ್ ಮೇಕಪ್. ಸೊ ಮತ್ತೆ ನಾಳೆ ಬರುವ. ಲವ್ ಯು, ಬಾಯ್.